ನೋಡಿ ಐಸರ್ 3 ಅಥವಾ BS3 ವಾಹನಗಳು ನೆಲದಿಂದ ಅಂದರೆ ಟೈರ್ ಲೆವೆಲ್ಗಿಂತ ಇಲ್ಲಿ ಏನು ಏರ್ ಕ್ಲೀನರ್ ವ್ಯವಸ್ಥೆ ಇದೆ, ಏರ್ ಕ್ಲೀನರ್ ಈ ಎತ್ತರದಲ್ಲಿದೆ ಗಮನಿಸ್ಕೊಳ್ಳಿ. ನೋಡಿ ನೆಲಮಟ್ಟದಿಂದ ಅಂದರೆ ಟೈರ್ ಲೆವೆಲಿಂದ ಎರಡು ಫೀಟ್ ಎತ್ತರದಲ್ಲಿ ಏರ್ ಕ್ಲೀನರಿಂದ ಈ ವಾಹನವನ್ನು ಈ ಎತ್ತರದಲ್ಲಿ ನೀರಿನಲ್ಲಿ ಇಳಿಸಿದ್ರೂ ತೊಂದರೆ ಆಗುವುದಿಲ್ಲ. ಹಾಗಂತ ಈ ವಾಹನವನ್ನು ಚಾಲನೆ ಮಾಡಿದಂತಹ ಚಾಲಕರು ಅಶ್ವಮೇಧ ಅಥವಾ BS6 ವಾಹನಗಳನ್ನು ಚಾಲನೆ ಮಾಡಬೇಕಾದ್ರೆ ನೋಡಿ ನೀರಿನ ಮಟ್ಟ ಇಲ್ಲಿ ಇರ್ತದೆ ಅಂತ ಅಂದರೆ ಈ ಎತ್ತರದವರೆಗೆ ಕೊಂಡೋಗಿ ಅಭ್ಯಾಸ ಇರೋರು ಜಾಗ್ರತೆ ಮಾಡಬೇಕು. ಇದು ಬಹಳ ತಗ್ಗಿನ ವಾಹನ, ಅದರ ಸೈಲೆನ್ಸರ್ ಏನು ತಗ್ಗಿದೆ ಅದನ್ನು ನಾವು ಜಾಗ್ರತೆಯಿಂದ ಈ ಹೈಟಿನ ಮೇಲೆ ನಾವು ನೀರಿನಲ್ಲಿ ಇಳಿಸಬಾರ್ದು. ಈ ವಾಹನವನ್ನು ಓಡಿಸಿರ್ತಕ್ಕಂಥ ಚಾಲಕರು ಬಹಳ ಎಚ್ಚರಿಕೆ ಇರಬೇಕು. ಅಶ್ವಮೇಧ ವಾಹನದ ಸೈಲೆನ್ಸರು 16 ಇಂಚು ನೆಲ ಬಿಟ್ಟು ಎತ್ತರದಲ್ಲಿದೆ. ಇಲ್ಲಿ ನೀರು ಸಕ್ಕಾಗಿ ಇಂಜಿನಿಗೆ ಹೋಗುವ ಎಲ್ಲ ಸಾಧ್ಯತೆಯೂ ಇದೆ. ಆದ ಕಾರಣ ನೀರನ್ನು ನೋಡಿಕೊಂಡು ಮಾರ್ಗವನ್ನು ಬದಲಾಯಿಸಿಕೊಂಡು ಅಥವಾ ನೀರು ನಾವು ನಿಂತ ಮೇಲೆ ಮುಂದುವರಿಸಬೇಕು. ಆದ ಕಾರಣ ಯಾರು ನೀರನ್ನು ದಾಟಿಸುವಂಥ ಕೆಲಸವನ್ನು ದಯಮಾಡಿ ಮಾಡಬೇಡಿ. ಸೈಲೆನ್ಸರ್ ರೇಟು ಜಾಸ್ತಿ ಇದೆ BS6 ಆಮೇಲೆ ಇಂಜಿನ್ ರೇಟು ಕೂಡ ನಾವು ಗಮನಿಸಬೇಕು. ಇಂಜಿನ್ ಅಷ್ಟು ಸುಲಭದಲ್ಲಿ ಆಗುವುದಿಲ್ಲ. ಇಂಜಿನಿಗೆ ಸಾಧಾರಣ 6-7 ಲಕ್ಷ ರೂಪಾಯಿ ನಷ್ಟ ಆಗ್ತದೆ. ಆದ ಕಾರಣ ಚಾಲಕರು ನೀರಿನಲ್ಲಿ ವಾಹನವನ್ನು ಚಲಾವಣೆ ಮಾಡುವಂಥ ಮುಂದೆ ಅಂಥ ನೀರನ್ನು ದಾಟಲಿಕ್ಕೆ ಹೋಗಬೇಡಿ ದಯಮಾಡಿ. ಮಂತಿ ಬುಕ್ ಏನ ಟೈರ್ ಗಾಡಿ ಬರ್ ಪಂಚನೆ ಸೈಲೆನ್ಸರ್ ಅಲ್ಲಿ ಪಣಪೆ ನಮ್ಮ ಅಶ್ವಮೇಧ ವಾಹನವು ನೆಲದ ಟೈರ್ ಲೆವೆಲಿಂದ 16 ಇಂಚು ಎತ್ತರ ಇರುವುದು. ಸೈಲೆನ್ಸರಿಗೆ 5 ಲಕ್ಷ ಇದೆ. ಅದರ ಮುಖಾಂತರ ನೀರು ಇಂಜಿನಿಗೆ ಹೋಗುವಂಥ ಎಲ್ಲ ಸಾಧ್ಯತೆ ಇದೆ. ಆದ ಕಾರಣ ನೀರಿಗೆ ಇಳಿಸುವಾಗ ಚಾಲಕರು ಗಮನಿಸುವಂಥ ವಿಷಯ ಏನಂತ ಹೇಳಿದರೆ, ಇಲ್ಲಿ ನೋಡಿ ನಿಮ್ಮ ಟೈರ್ನ ಕೆಳಗಿನ ಬೋಲ್ಟ್ 16 ಇಂಚು ಎತ್ತರದಲ್ಲಿದೆ. ಈ ಲೆವೆಲ್ಗಿಂತ ಜಾಸ್ತಿ ನೀವು ನೀರಿನಲ್ಲಿ ಇಳಿಸುವಂಥ ಕೆಲಸವನ್ನು ಮಾಡಬಾರ್ದು. ಎಲ್ಲಿಯಾದರೂ ಇಂಥ ನೀರನ್ನು ಕಂಡ್ರೆ ಅಂದಾಜು ಮಾಡಬೇಕು. ರಸ್ತೆಯಲ್ಲಿ ನಾವು ನೀರನ್ನು ನೋಡಿಕೊಂಡು ಆ ಜಾಗವನ್ನು ದಾಟದಂತೆ ಎಚ್ಚರವನ್ನು ವಹಿಸಬೇಕು. ಇಲ್ಲ ಅಂತಂದರೆ ಇಂಜಿನಿಗೆ ನೀರು ಹೋಗಿ ಲಕ್ಷಾಂತರ ರೂಪಾಯಿ ಇಂಜಿನ್ ಹೋಗ್ತದೆ. ಸೈಲೆನ್ಸರ್ ಬಾಕಿ ಉಳಿದಕ್ಕಿಂತಲೂ ಹೈಟ್ ಡೌನಲ್ಲಿದೆ, ನೆನಪಿನಲ್ಲಿರಬೇಕು.